ಟೇಬಲ್ ಮೇಲೆ ಕಾಫಿ ಡೀಲಿಂಗ್ ತಗೊಳ್ಳಿ. ಆಹಾ, ಎಂತ ಕಾಲ ಬಂತಪ್ಪ. ಆಗಿನ ಕಾಲದಲ್ಲಿ ಗೃಹಿಣಿಯರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಗಂಡಿಗೆ ಬಿಸಿ ಬಿಸಿ ಕಾಫಿ ತಂದು ಕೊಡ್ತಾ ಇದ್ರು. ಆದ್ರೆ ಈ ಕಾಲದಲ್ಲಿ ಚಿನ್ನ ರನ್ನ ಮುದ್ದು ಅಂತ ಕರೀತಾರೆ. ಟೇಬಲ್ ಮೇಲೆ ಕಾಫಿ ಇಟ್ಟಿದ್ದೀನಿ ಎತ್ಕೊಂಡ್ ಕುಡಿ ಅಂತ ಹೇಳ್ತಾರೆ. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು ಆ ಶಿವನೇ ಬಲ್ಲ. ಏನ್ರಿ ಅದು ಒಳಗೊಳಗೆ ಗೊಣಗಾಡ್ತಾ ಇದ್ದೀರಾ? ಏನಿಲ್ಲ ಕಣೆ, ನಮ್ ಸಿದ್ದರಾಮಯ್ಯ ಮಹಿಳೆಯರಿಗೆ ಅಂತ ಫ್ರೀ ಬಸ್ ಬಿಟ್ಟಿದ್ದಾರೆ. ಅದ್ ನಾನೇನೇ ಮಾಡ್ಲಿ? ಅದಕ್ಕೆ 2-3 ದಿನ ನಾನು ನನ್ನ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಕಣ್ರಿ. ಸರಿ ನಿಮ್ದೆಲ್ಲ ಇದೇ ಆಗೋಯ್ತು. ಗಂಡ್ಮಕ್ಳು ಕುಡಿಯೋ ದುಡ್ಡಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸ್ ಅಂತೆ, ಬಿಟ್ಟಿ ಭಾಗ್ಯ ಅಂತೆ, ಅದು ಸಾಲದೆ 2,000 ರೂಪಾಯಿ ದುಡ್ಡಂತೆ. ಎಲ್ಲ ನಮ್ ತಲೆ ಮೇಲೆ ಹಾಕ್ತಾರೆ. ನಾನೇನಾದ್ರೂ CM ಆದ್ರೆ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಸಮನಾಗಿ ಮಾಡ್ಬಿಡ್ತೀನಿ. ಸರಿ ನಿಮ್ ಪುರಾಣ ಕೇಳಿ ನನಗೆ ಬೋರ್ ಆಯ್ತು. ಆ ಗುಂಡನ್ ಜೊತೆಗೆ ಸುಬ್ಬನ್ ಜೊತೆ ಸೇರಿ ಎಣ್ಣೆ ಗಿಣ್ಣೆ ಹೊಡಿಬೇಡಿ. ಏನ್ರಿ ನಿಮ್ದು? ಏನಿಲ್ಲ ಕಣೆ, ನಾನು ಹೋಗ್ ಬರ್ತೀನಿ, ಮನೆ ಕಡೆ ಹುಷಾರು. ಏನಾಯ್ತು ರಾಹುಲ, ತಲೆ ಮೇಲೆ ಬಟ್ಟೆ ಹಾಕಿ ಕೂತಿದ್ಯಾ? ನನ್ ಕತೆ ಯಾಕೆ ಹೇಳ್ತೇ ಬಿಡು. ಏನಾಯ್ತು ರಾಹುಲ? ನಮ್ ಸರ್ಕಾರದವರು ಬಿಟ್ಟಿ ಪಾಸು ಬಿಟ್ಟಿ ಭಾಗ್ಯಗಳು ಕೊಟ್ಟು 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 ನಮ್ಮನೆ ಭಾಗ್ಯನೇ. ಹಾ, ನಮ್ ಭಾಗ್ಯಕ್ಕ ಈ ಲೋಕನೇ ಬಿಟ್ಟು ಹೋಗ್ಬಿಟ್ಲ. ಅಯ್ಯೋ ಶಿವನೇ, ಭಾಗ್ಯಕ್ಕ ಈ ಗತಿ ಬರಬಾರ್ದಾಗಿತ್ತು. ಲೇ ಗುಂಡ, ಹಂಗಲ್ಲ ಕಣೋ ಹೇಳಿದ್ದು. ಮತ್ತಿನ್ನೇನು, ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋದವಳು ಇನ್ನೂ ಬಂದೇ ಇಲ್ಲ ಕಣೋ. ನಮ್ಮ ಮನೆ ಲಕ್ಷ್ಮಿ ಕಥೆನೂ ಅದೇ. ಯಾವಾಗ್ಲೂ ತವ್ರ ಮನೆ ದೇವಸ್ಥಾನ ಅಂತ ಹೋಗ್ತಾ ಇರ್ತಾಳೆ. ನಾನ್ ಏನ್ ಮಾಡೋದು? ನಾನು ಯಾರ ಜೊತೆ ಸಂಸಾರ ಮಾಡ್ಬೇಕು ಹೇಳು ರಾಹುಲ? ಇನ್ನೂ ಅದೇ ಕತೆನಾ? ನೋಡಪ್ಪ ದೇವ್ರೆ, ನಿಂಗೊಂದ್ 100 ತೆಂಗಿನಕಾಯಿ ಹೊಡಿತೀನಿ. ಹೆಂಡತಿ ದೇವಸ್ಥಾನದಿಂದ ನಿಧಾನವಾಗಿ ಆರಾಮಾಗಿ ಬರ್ಲಪ್ಪ. ಅದಕ್ಕೆ ಹೇಳೋದು ನಂತರ ಬ್ಯಾಚುಲರ್ ಆಗಿರ್ಬೇಕು ಅಂತ. ನಾನು ಇನ್ನೂ ಸ್ಮಾರ್ಟ್ ಬ್ಯಾಚುಲರ್, ಯಂಗ್ ಬಾಯ್. ಇಟ್ಕೊಂಡಿರಪ್ಪ, ಹುಳಿನೂ ಬೇಕು, ಉಪ್ಪು ಬೇಕು. ಉಪ್ಪು ಹುಳಿ ಇಲ್ಲದೆ ಯಾವ್ದು ಸರಿ ಮಾಡಕ್ಕಾಗಲ್ಲ. ನೋಡ್ರಪ್ಪ, ನನ್ನ ಹೆಂಡತಿ ಮನೆ ಬರೋವರೆಗೂ ನಾವೆಲ್ಲರೂ ಎಣ್ಣೆ ಪಟ್ಟಿ ಮಾಡೋಣ. ಓಕೆ ಓಕೆ. ನೋಡ್ರಪ್ಪ, ಎಣ್ಣೆ ಪಾಟಿ ಮುಡ್ಸಿದ್ದಾಯ್ತು. ಮುಂದೇನು? ಮುಂದೆ ಏನಿಲ್ವೇನ್ರಪ್ಪ? ಐತೆ, ಡ್ಯಾನ್ಸ್ ಅರೇಂಜ್ ಮಾಡಿದ್ದೀನಿ ನೋಡಿ, ಹಾಕ್ತಾರೆ ಮ್ಯೂಸಿಕ್. ಹೋಗುಮ ಲಾಂಗು ಡ್ರೈವ್ ಹೋಗುಮ, ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಎಲ್ಲಿ ಮಾಡುಮ ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋಗುಮ, ಮಂಡ್ಯದಲ್ಲಿ ಮಾಡುಮ. ಎಡಮುರಿಲಿ ಬಲ್ಮುರಿಲಿ ಎಲ್ಲಿಗೋಗುಮ, ಇನ್ನೆಲ್ಲಿಗೋಗುಮ. ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಸೂಪರ್ ಕಲಾ. ಆದ್ರೆ ಎಣ್ಣೆ ನಮ್ದು, ಊಟ ನಮ್ದು, ಊಟ ನಮ್ದು, ಎಣ್ಣೆ ನಿಮ್ದು, ಎಣ್ಣೆ ನಿಮ್ದು, ಊಟ ನಮ್ದು, ಊಟ ನಮ್ದು, ಎಣ್ಣೆ ನಿಮ್ದು. ಅಯ್ಯೋ ಬೇವರ್ಸಿಗಳ ಮುಖ ಮುಚ್ಚೋಡ, ನಿಮ್ ಚಾಪೆ ಸುತ್ಕೊಂಡೋಗ 2 ದಿವಸ 3 ಇಲ್ಲ ಅಂದ್ರೆ ಮನೇನ ಕುರ್ಸಿ ಗುಂಡ ಅಂತ ಮಾಡಿ ಮನೇನ ಹಾಳು ಮಾಡ್ಬಿಡ್ತೀರಲ್ಲ. ಏನೋ ಗುಂಡ, ನಿಂಗೆ ಎಣ್ಣೆ ಪಾರ್ಟಿ ಬೇಕೇನೋ? ಅಲ್ಪ ನನ್ನ ಮಗನ, ಕಚ್ಚಡ ನನ್ನ ಮಗನ, ದೇವರಸ್ಸು ನನ್ನ ಮಗನ. ಐತೆ ಕಣೋ ನಿನಗೆ, ಮನೆಗೆ ಬಾ ಮಾರಿ ಹಬ್ಬ. ನೀವೆಲ್ಲ ಹಾಳಾಗೋದಲ್ದೆ ಆ ಮಕ್ಳನ್ನ ಬೇರೆ ಹಾಳು ಮಾಡ್ತಾ ಇದ್ದೀರಾ. ಹೌದು ಕಡೆ ಭಾಗ್ಯ, ಈ ನನ್ನ ಮಕ್ಳನ್ನ ಸುಮ್ಮನೆ ಬಿಟ್ರೆ ಊರೂರ್ ಮೇಯ್ಕೊಂಡ್ ಬರ್ತಾರೆ. ನೀವು ಸರಿಯಾಗಿ ಪಾಠ ಕಲಿಸ್ಬೇಕು. ಅವ್ರಿಗೆ ಪರ್ಕೆ ಸೇವೆ ಮಾಡಿದ್ರೆ ಬುದ್ಧಿ ಕಲಿಯೋದು. ನಮಸ್ತೆ ಪ್ರೇಕ್ಷಕರೇ, ನಮ್ಮ ಪರ್ಫಾರ್ಮೆನ್ಸ್ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಮುಂದೆ ವೀಕ್ಷಣೆಯಲ್ಲಿ ಮತ್ತೆ ಬರುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.